ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಬಹುಸಂಖ್ಯೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಶ್ರಮವಹಿಸಿದಂಥ ಇಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಹುಶಃ ತಮಗೆಲ್ಲ ಗೊತ್ತಿರುವಂತೆ ರಾಜಭವನದ ಇತಿಹಾಸದಲ್ಲಿಯೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಯಾವುದೇ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇಷ್ಟವಾದಂಥ ದೈವದ ಅಥವಾ ಗುರುವರ್ಯರ ಭಾವಚಿತ್ರ ಇಟ್ಟು ಪುಷ್ಪಾರ್ಚನೆ ಮಾಡಿ ಸಭಿಕರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನಂತರದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ನಾಡಿನ ಜನತೆಗೆ ಗೊತ್ತಿದೆ. ಬಹುಶಃ ಅವತ್ತು ಪುಷ್ಪಾರ್ಚನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಏನು ಬಯಸಿದರು, ಅವರು ಬೇರೆ ಯಾರೂ ಅಲ್ಲ, ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಪರಮ ತಪಸ್ವಿ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಳವರು. ಬಹುಶಃ ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಅವರ ತಾಯಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸ್ವಲ್ಪ ಸಿಟ್ಟು ಮಾಡಿ ಒಂದು ಪೆಟ್ಟು ಹೊಡೆದಂಥ ಸಂದರ್ಭದಲ್ಲಿ ಆ ದೃಶ್ಯವನ್ನು ಅದೇ ಪರಿಸರದಲ್ಲಿ ಇದ್ದಂಥ ನಮ್ಮ ಜಗದ್ಗುರುಗಳು ನೋಡಿ, ಯಾಕಮ್ಮ ಇವರನ್ನ ಹೊಡಿಬೇಡಿ, ಮುಂದೆ ಈತ ದೊಡ್ಡ ಸ್ಥಾನವನ್ನು ಅಲಂಕಾರ ಮಾಡ್ತಾ ಇದ್ದಾನೆ, ಅವನು ಹಠವಾದಿ ಛಲವಾದಿ, ನಿಜವಾಗಲೂ ಅವನು ಜೀವನದಲ್ಲಿ ಒಂದು ಉತ್ತಮವಾದಂಥ ಶ್ರೇಯಸ್ಸು ಮಾಡ್ತಾನೋ ಅನ್ನುವಂಥ ಅಭಯ ಆಶೀರ್ವಾದವನ್ನು ಕೊಟ್ಟಿದ್ದರಂತ. ಬಹುಶಃ ನೆನಪಿನಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಂತಲ್ಲಿ ನಿಂತಲ್ಲಿ ಎಲ್ಲಿ ಹೋದಲ್ಲಿ ಅವರ ಭಾವಚಿತ್ರ ಇಲ್ಲದೆ ಅವರಿಗೆ ಮೊದಲ ನಮನ ಸಲ್ಲಿಸದೆ ತಮ್ಮ ಯಾವ ದೈನಂದಿನ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾಯಿಲ್ಲ. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯದ ಎಷ್ಟೋ ರಾಜಕಾರಣಿಗಳು ಇರಬಹುದು, ಆದರೆ ಅವರು ನಮ್ಮ ಜಗದ್ಗುರುಗಳ ಭಾವಚಿತ್ರ ಮನೆಯಲ್ಲಾಗಲಿ ತಮ್ಮ ಜೊತೆಗಾಗಲಿ ಇಟ್ಟುಕೊಂಡಂಥ ಜನರನ್ನು ನಾವು ಕಂಡಿಲ್ಲ. ಆದರೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ರಂಭಾಪುರಿ ಜಗದ್ಗುರುವರ ಭಾವಚಿತ್ರ ಇಟ್ಟು ಅವರಿಗೆ ಗೌರವ ಸಲ್ಲಿಸಿ ನಡೀತಾ ಇರುವುದನ್ನು ನೋಡಿದರೆ ಅವರ ಜೀವನದಲ್ಲಿ ಭಾಳಷ್ಟು ಅವರಿಂದ ಒಂದು ಆಶೀರ್ವಾದ ನನಗೆ ಸಿಕ್ಕಿದೆ ಅನ್ನುವಂಥ ಭಾವನೆ ಅವರು ವ್ಯಕ್ತಪಡಿಸ್ತಾರೋ. ಬಹುಶಃ ಅವರ ಜೀವನದಲ್ಲಿ ಏನೇ ಸಂಕಷ್ಟಗಳು ಬರಲಿ, ಸವಾಲುಗಳು ಬರಲಿ, ಆ ಸಂದರ್ಭದಲ್ಲಿ ಅವರನ್ನು ನಾವು ನೆನಪಿಸಿಕೊಂಡು ಹೋದರೆ ನನ್ನೆಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ನಡೀತಾವು ಮತ್ತು ಆ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗ್ತಾವು ಅನ್ನುವಂಥ ಒಂದು ವಿಶ್ವಾಸ ಏನಿದೆ, ಅದು ಅನೇಕ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೀವನದಲ್ಲಿ ಘಟಿಸಿದ್ದು ಸತ್ಯವಾದಂಥ ಸಂಗತಿಯಾಗಿವೆ. ಹೀಗಾಗಿ ರಂಭಾಪುರಿ ಪೀಠ ಅಂದ್ರೆ ಅವರಿಗೆ ಅಚ್ಚುಮೆಚ್ಚು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.